ಆಗಿತ್ತು. ಲೈಕ್ ನಾನು ನೆನ್ಸ್ಕೊಳಂಗೆ ಲಾಸ್ಟ್ ಇಯರ್ ಒಂದ್ಸತಿ ಶಿವಮೊಗ್ಗ ರೈಡ್ ಮಾಡಿದ್ವಿ. ಇದೇ ಜಾಗ ಬಂದಿದ್ವಿ ಎದುರಿಗೆ, ಶಿವಮೊಗ್ಗದಿಂದ ಬಂದು ಈ ಕಡೆಯಿಂದ. ಅವಾಗ ಹಿಂಗೆ ಮಳೆ ಬಂದಿತ್ತು, ಇವತ್ತು ಹಂಗೆ ಮಳೆ ಬಂತು, ಮಜಾ ಇತ್ತು ಮತ್ತು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಳ್ತಾ, ಇವತ್ತು ನಮ್ಮ ಎರಡನೇ ದಿನ, ನಮ್ಮ ಎರಡನೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮೇನ್ ಎಕ್ಸ್ಪ್ಲೋರೇಷನ್. ಫಸ್ಟು ಭಟ್ರ ಮನೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂಗಳ ಮಕ್ಕಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನಿದೆ ಅನ್ನೋದು ಹೋಗ್ತಾ ಹೋಗ್ತಾ ನಿಮಗೆ ಒಂದಿವೆ ನಾನು ತಿಳಿಸ್ಕೊಡ್ತೀನಿ. ಪಕ್ಕಾ ಕ್ರೇಜಿ ಆಫ್ ರೋಡ್ ಅಂತೂ ಇರುತ್ತೆ. ನೀವೇನಾದರೂ ಹೆಬ್ರಿ ಕಡೆ ಬರ್ತೀರಾ ಅಂದರೆ ಹೆಬ್ರಿ ಹತ್ರ ಭಟ್ಟರ ಮನೆ ಅಂತ ಒಂದು ಹೋಟೆಲ್ ಇದೆ. ತಿಂಡಿ ತುಂಬ ಚೆನ್ನಾಗಿರುತ್ತೆ ಭಟ್ರ ಮನೆಯಲ್ಲಿ. ಫೈನಲಿ ಇವತ್ತು ನಮ್ಮನ್ನ ಪ್ರಸಾದ್ ಅಣ್ಣ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಎಲ್ಲರೂ ಸೇರಿ ನಮ್ಮನ್ನು ಇವತ್ತು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಈ ಥರ ರೈಡ್ಗಳಲ್ಲಿ ಕ್ಯಾಮ್ರಾ ಕೈ ಕೊಟ್ಬಿಟ್ರೆ ಎಲ್ಲ ಕಡೆನೂ ಬೆಂಕಿ ಬಿದ್ದುಬಿಡುತ್ತೆ. ಯಾಕಂದರೆ ಇವೆಲ್ಲ ವಂಡರ್ಫುಲ್ ಮೆಮೊರಿ. ನಾವು ಮತ್ತೆ ಬರ್ಬೋದು, ಆದರೆ ಫಸ್ಟ್ ಟೈಮ್ ಬಂದಾಗ ಆ ಒಂದು ಮೆಮೊರಿ ಏನು ಕ್ರಿಯೇಟ್ ಆಗಿರುತ್ತಲ್ಲ, ಅದು ಎವ್ರಿ ಟೈಮ್ ನಮಗಿರಲ್ಲ. 20 ಕಿಲೋಮೀಟರ್ ರೂಟ್ ಇದು. ಸರ್ಕಲಿಗೆ ಹೋಗ್ತದೆ. ಹಾಂ, ಮತ್ತೆ ಇಲ್ಲಿಂದ ಸಿಂಗಲ್ ಲೈನ್ ಹೋಗೋದು. ಇಲ್ಲಿ ಸಿಂಗಲ್ ಹೋಗು, ಇದ್ರಲ್ಲಿ ರೋಡ್ ಗಾಡಿ ಬರ್ತಾ ಇರ್ತಾರೆ. ಹಾಂ, ಅವರೆಲ್ಲಿ ಹೋದ್ರೆ ಹಿಂದೆ ಎಲ್ಲರೂ ಇಲ್ಲೇ ಇದ್ದಾರಲ್ಲ. ಇದ್ದಾರೆ. ಅವರು ಒಂದು ಮಿಸ್ಸಿಂಗ್ ಎಕ್ಸ್ಪಲ್ಸ್ ಒಬ್ಬ, ಶೆಟ್ಟಿ ಒಬ್ಬ. ಲೈನಪ್ಪಲ್ಲಿ ಎಲ್ಲರೂ ಮಜಾನೇ ಬೇರೆ ಗುರು. ಇನ್ನೊಂದು 5 ಕಿಲೋಮೀಟ್ರ್ ಇದೆ ರೂಟು. ಮಳೆ ಶುರು ಆಯಿತು. ಅಯ್ಯೋ, ಏನೋ ಹಿಂಗೆ ಹೊಡಿತಾ ಇದೆ ಮಳೆ. ಇದು ನಿಮಗೂ ಅಷ್ಟೇ, ವಿಡಿಯೋ ನೋಡೋರಿಗೆ ಇದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಜಾಗಕ್ಕೆ 2ನೇ ಸತಿ ಬರ್ತಾ ಇರೋದು. ಬಟ್ ನಾವು ಇಷ್ಟು ಮುಂದೆ ಬರಲಿಲ್ಲ, ಯಾಕಂದರೆ ನಮ್ಗೆ ಇಲ್ಲಿ ಏನಿದೆ ಅನ್ನೋ ಐಡಿಯಾ ಇರಲಿಲ್ಲ. ನಮ್ಮ ಮೇಯ್ನ್ ಏನು ನೋಡಬೇಕಿತ್ತು ಆ ಜಾಗಕ್ಕೆ ಹೋದ್ವಿ ಅಷ್ಟೇ. ಏನೋ ರೂಟ್ ಇವೆಲ್ಲ ಬ್ರೇಕ್ ಹಿಡಿತಲ್ವಲ್ಲ, ಇಲ್ಲಿಂದ ಆಫ್ ರೋಡ್ ಶುರು. ನೀವೆಲ್ಲ ಅನ್ಕೋಬಹುದು ಏನಿದು ಈ ಥರ ಹೋಗ್ತಾ ಇದೀವಿ ಅಂತ. ರಾ ಎಕ್ಸ್ಪ್ಲೋರ್ ಇವೆಲ್ಲ ನಾರ್ಮಲ್ ಆಗಿ ಬಂದು ಜಾಗಗಳು ನೋಡ್ಕೊಂಡು ಹೋಗೋಂಥ ಜಾಗಗಳೆಲ್ಲ ಇದು. ನಿಮಗೆ ಎಕ್ಸ್ಪ್ಲೋರೇಷನ್ ಮೈಂಡ್ ಇರಬೇಕು. ಆ ಜಾಗದ ಬಗ್ಗೆ ಗೊತ್ತಿಲ್ಲದೆ ನೀವು ಹುಡ್ಕೊಂಡು ಹೋಗ್ಬೇಕು. ನಾವು ಆ ಜಾಗಕ್ಕೆ ಹೋಗ್ತೀವಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ನಮಗೆ. ಮಳೆ ಬರ್ತದೆ ಪಕ್ಕ. ಕೆಳಗೆ ನೋಡೋ ಅಲ್ಲಿ. ಇದೆಲ್ಲ ಜೋರಾಗಿ ಮಳೆ ಬಂದರೆ ಇಲ್ಲೆಲ್ಲ ನೀರು ಬರ್ತಿತ್ತು ನಮಗೆ. ಇಲ್ಲೊಂದು ಫಾಲ್ಸ್ ಇದೆ ಅಂತೆ ಗೈಸ್. ಫಾಲ್ಸ್ ನೋಡಿಕೊಂಡು ಬೇರೆ ಪ್ಲೇಸ್ಗೆ ಹೋಗೋದು. ಇದು ಹೋಗ್ತಾ ಹೋಗ್ತಾ ಇಷ್ಟು ಕಾಂಪ್ಯಾಕ್ಟ್ ಆಗ್ತಾ ಇದೆ ರೋಡು. ಟೈರ್ ಕ್ರೇಜಿ ಆಗಿದೆ ಮಗ. ಒಂದು ಪಿಟ್ ಸ್ಟಾಪು. ಎಲ್ಲ ಬಂದ್ರ ನೋಡ್ಕೊಳ್ಳೋಣ. ಎಕ್ಸ್ಪಲ್ಸ್ ಅಲ್ಲಿ ಡಬಲ್ ಆಫ್ ರೋಡ್ ಮಾಡ್ತವ್ರು ಗುರು ಇವರು. ಹಾಂ, ಓಕೆ. ಇದು ನಾವೀಗ ಒಂದು ಚಿತ್ತಾಬಿ ವಾಟರ್ ಫಾಲ್ಸ್ ಅಂತ ನಿಲ್ಲಿಸ್ತೇವೆ. ಎಲ್ಲಿಂದ ಹೋಗೋದು? ಚೂರು ಇಲ್ಲೊಂಚೂರು ಅಲ್ಲಿ ರೋಡ್ ಇದೆ. ನಾವು ಇಲ್ಲೇ ಇದೀವಿ. ಹಾಂ. ಓಹೋ ಓಹೋ ಹಾಂ ಹಾಂ. ಹಾಂ, ಇದು ಮನೆಗೆ ತಗೊಂಡು ಹೋಗುವಂತ ನೀರು. ಅಲ್ಲಿ ಪೈಪಿಂಗು. ಓಕೆ. ಹಾಂ ಹಾಂ. ಬೇಡ, ಪವರ್ ಬೇಡ, ಸ್ಪ್ರಿಂಕ್ಲರ್ ರನ್ ಆಗ್ತದೆ ಇದರಲ್ಲಿ. ಹೌದಾ? ಎಲ್ಲ ಬನ್ನಿ.
ಒಂದೇ ಸತಿ ಇಲ್ಲಿ ಬರೋರ ಯಾರು ಸಹ ಬೇಡ ಅಂತ ಹೇಳಲ್ಲ, ಆದರೆ ಬಂದವರೆಲ್ಲ ಹೀಗೆ ಕಸ ಹಾಕಿ ಹಾಳು ಮಾಡಿ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಎಲ್ರಿಗೂ ಶಿಕ್ಷೆ ಅನುಭವಿಸ್ತಾರೆ. ಹೌದು. ನೇಚರನ್ನು ಉಳಿಸಬೇಕಂತ ನಾವು ತುಂಬ ಟ್ರೈ ಮಾಡ್ತೇವೆ, ಆದರೆ ಇದನ್ನು ಹಾಳು ಮಾಡಿ ಹೋಗ್ತಾ ಇದ್ದೀವಿ. ಸೊ ಇನ್ನು ಮುಂದೆ ತುಂಬ ಆಗಿದೆ ಬಿಯರ್ ಬಾಟ್ಲುಗಳೆಲ್ಲ. ಬರೋರು ಸಹ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ. ಓಕೆ ಓಕೆ. ಅಲ್ಲೊಂದು ಬಾಟ್ಲು. ದಯವಿಟ್ಟು ಈ ಥರ ಜಾಗಗಳನ್ನ ಹಾಳು ಮಾಡಬೇಡಿ. ಇಲ್ಲಿ ಇಲ್ಲಿ ವಾಟರ್ ಬಾಟ್ಲು ಅಲ್ಲಿದು, ಇದನ್ನೆಲ್ಲ ದಾಟ್ಕೊಂಡ್ಬಂದಿದ್ದೀವಿ. ಬೈಕೆಲ್ಲ ಅಲ್ಲಿ ಪಾರ್ಕ್ ಆಗಿದೆ. ಬೈಕ್ನ ಅಲ್ಲಿ ಪಾರ್ಕ್ ಮಾಡಿ ಎಲ್ಲರೂ ಬರ್ತಾಯಿದ್ದಾರೆ. ಬಾ, ಹುಷಾರಾಗಿ ಬರಬೇಕು. ನಮಗೆ ಈ ರೈಡಿಂಗ್ ಬೂಟ್ಸ್ ಅಡ್ವಾಂಟೇಜ್ ಏನಂದರೆ ಇದೆ, ತಲೆ ಬಿಸಿ ಇರಲ್ಲ. ಓಹೋ, ನೇಚರ್ ವಾಕ್ ಇದೊಂಥರ ಸಕ್ಕತ್ತಾಗಿದೆ ಪ್ಲೇಸ್. ನಮ್ಮ ವಿಕೆ ಬ್ರೋ ಟ್ರೆಕ್ಕೇ ಮಾಡಲ್ಲ ಅಂದಿದ್ರು, ಧೈರ್ಯ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀವಿ ಟ್ರೆಕ್ಕಿಂಗಿಗೆ. ಓಯ್ ಆಹಾ ಹಾ ಹಾ, ಎಂಥ ಜಾಗ ಬ್ರೋ. ಸಕ್ಕತ್ತಾಗಿದೆ ಅಲ್ಲ, ವಾವ್. Very beautiful place guys, one of the hidden waterfalls. Next level. ಥ್ಯಾಂಕ್ ಯು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮೆಲ್ಲ ಕೆಲಸ ಬಿಟ್ಟು ನಮ್ಮ ಜೊತೆ ಬಂದಿದ್ದೀರಾ, ಅದು ಖುಷಿ. ಅಲ್ಲಿಂದ ಒಂದು ಫಾಲ್ಸ್ ಕಾಣಿಸುತ್ತೆ ವ್ಯೂ, ಇದೊಂದು ವ್ಯೂ. ಅಲ್ಲಿ ಹುಷಾರು, ಹಿಡ್ಕೊಂಡಿದ್ದೀನಿ ಬಾಬು, ನಾನು ಹಿಡ್ಕೊಳ್ರೆ. ಎಲ್ಲರೂ ಒಳ್ಳೊಳ್ಳೆ ಫೋಟೋಗೆ ಪೋಸ್ಟ್ ಕೊಟ್ವಿ ಗೈಸ್. ಇವಾಗ ಈ ಕಡೆ ಇಲ್ಕಾಲಿಡು ಜಾರುತ್ತೆ. ಬ್ಯೂಟಿಫುಲ್ ವಾಟರ್ಫಾಲ್ನ ನೋಡಿಕೊಂಡು ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೊರಡ್ತಾ ಇದ್ದೀವಿ. ಈ ವಾಟರ್ಫಾಲ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ಇವೆಲ್ಲ. ಈ ಟೈಮಲ್ಲಿ ಬಂದು ನೋಡೋ ಅಂಥ ಜಾಗಗಳಿವೆಲ್ಲ. ನಾರ್ಮಲಾಗಿ ನೀವು ಬಂದರೆ ಇಲ್ಲೇನು ಗೊತ್ತಾಗಲ್ಲ ನಿಮಗೆ. ಮಾನ್ಸೂನಲ್ಲೇ ಬರಬೇಕು, ಅದು ಈ ಥರ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಬರಬೇಕು, ಅದೇ ಮಜಾ. ಇಲ್ಲೋದ್ರೆ ಆ ವಾಟರ್ ಫಾಲ್ಸ್ ಎಲ್ಲಿಂದ ಮೇಲಿಂದ ಬೀಳ್ತಿದೆಯಲ್ಲ ಅಲ್ಲಿಗೆ ಹೋಗ್ತೀವಿ. ಹಿಡಿತು ಲೀಚ್ ಸರ್ರಾಗಿ ಹಿಡಿದಿದೆ, ಮರ ಬಿದ್ದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ವಾಟರ್ ಫಾಲ್ಸ್ ನೋಡ್ಕೊಂಡು ಬರ್ತಾ ಇದ್ವಿ. ಓ ಮೈ ಗಾಡ್ ಗೈಸ್, ಈಗ ನಾವು ಹೋಗ್ತಾ ಇರೋದು ಎರಡನೇ ಪ್ಲೇಸು. ಮೊದಲನೇ ಪ್ಲೇಸಲ್ಲಿ ವಾಟರ್ ಫಾಲ್ಸ್ ನೋಡಿದ್ರಿ ಹೆಂಗಿತ್ತು ಅಂತ, ಸಕ್ಕತ್ತಾಗಿತ್ತು. ಈಗ ನಮ್ಮ ಎರಡನೇ ಪ್ಲೇಸ್ ನೋಡೋಕೆ ಹೋಗ್ತಾ ಇರೋದು ನಾವು. ಮಾತ್ರ ಓ ಮೈ ಗಾಡ್. ಓ ಮೈ ಗಾಡ್, ಏನೋ ಇದು. ಹಿಂಗೆ ಕಾಣಿಸ್ತಾ ಇದೆ, ಬಾಯ್ಸ್ ಎಲ್ಲ ಬರೋದು ಬೈಕಲ್ಲಿ. ನನ್ನ ಗಾಡಿ ಈ ಸ್ಟಾಪ್ ಹೆವಿ ಇದೆ ನಿಮಗೆ. ಇದಾ ಮೇಲ ಗಾಡಿಗೆ ನಾವು ಮುಂದಪ್ಪ ಅಲ್ಲಿಂದ ವಿಡಿಯೋ ಮಾಡ್ತೀರಾ? ಹೌದು, ನೀವು ಒಬ್ಬೊಬ್ಬರೇ ಬನ್ನಿ.
ಹೆಂಗನ್ಸ್ತು? ಎಷ್ಟು ವರ್ಷ ಆದ್ಮೇಲೆ ಮಾಡ್ತಾ ಇದ್ದೀರಾ ಆಫ್ ರೋಡು? ತುಂಬ ವರ್ಷ ಆಗಿತ್ತು. ಅಲ್ಲ ನಾನು ಎಕ್ಸ್ಪಲ್ಸ್ ಗಿಫ್ಟ್ಸ್ ಇದ್ದಿದ್ದೆ ಅಕ್ಕ ಫುಲ್ಲು ಆಗೋಗ್ಬಿಟ್ಟಿದ್ರಿ. ಏನೋ ಇದು ಹಿಂಗಿದೆ ಉಂಟಾಗಿ. ನೋಡಿ ನಮ್ಮ ಪ್ರಸಾದ್ ಅವರು ಪಾಪ ನಮ್ಮನ್ನು ಕರ್ಕೊಂಬರೋಕ್ಕೆ ಎಷ್ಟು ಕಷ್ಟ ಬೀಳ್ತಾವ್ರೆ. ಇದರಲ್ಲಿ ಹತ್ತಿದ್ರೆ ಆಯ್ತಿಲ್ಲ. ಹಾಂ, ಇದೇ ಥರ ಮರ ಅಲ್ಲಿ ಬಿದ್ದಿತ್ತು, ಅದು ಪಾಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಮರ ಬಿದ್ದಿತ್ತು, ಏನು ಮಾಡ್ಲಿಕ್ಕಾಗಲ್ಲ. ಇದು ಅವರ ತಾತ ಕಡ್ದೇ ಇಟ್ಟಿದ್ದಾರೆಲ್ಲ. ಹೌದಾ? ಸ್ಟ್ರೈಟ್ ಮಾಡಿದ್ದು, ಸ್ಟ್ರೈಟ್ ಮಾಡು. ಹಾಂ ಹಾಂ ಆಯ್ತಾ? ಹಾಂ ತಳ್ಳಿ ತಳ್ಳಿ. ಹಾಂ ಓಕೆ. ಇಲ್ಲಿ ಎತ್ತಿ, ಈಗ ಎತ್ತಿ. ಹಾಂ ಓಕೆ ಅಷ್ಟೇ. ಇನ್ನೆಷ್ಟು ಗಾಡಿ ಇದೆ? ಇನ್ನು ಮೂರು ನಾಲ್ಕು. ತಡಿ ತಡಿ, ಇದನ್ನು ಹಿಂಗಿಟ್ಬಿಡೋಣ. ಹಿಂಗಿಟ್ಬಿಡು. ಹಿಂಗತ್ತ ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಇದ್ರ ಮೇಲೆ ನಿಂತ್ಕೋಬೇಕು. ಸಂತು ಹೋಗ್ರಿ ಸಂತು. ಆಯ್ತು ಇದೀವಿ ತಲೆ ಕೆಸ್ಕೊಬೇಡ. ನಡಿ ನಡಿ. ಹಾಂ ಅಷ್ಟೇ. ಇನ್ನು ಆ ಗಾಡಿ ಹಾಂ ಓಕೆ ಓಕೆ. ಬಂತು ಗಾಡಿ ಬಂತು. ಬಕ್ಸೋ ಇನ್ನ ಇಲ್ಲ ಆಗ್ಲಿ. ಇನ್ನು ಬರ್ಲಿ. ಅಷ್ಟೇ. ಹೇಳ್ಕೊಳ್ಳಿ ಗಾಡಿ, ಹೇಳ್ಕೊಳ್ಳಿ ಸಂತೋಷ. ಗಾಡಿ ಬರ್ತದೆ, ನೀನು ಹೇಳಿ. ಈ ಜಪ್ಪು ಗಾಡಿ ಆಫ್ ಮಾಡ್ತು, ನೀಟ್ರಲ್ಲಿ ಬಾರ್ದು ಆಫ್ ಮಾಡ್ತು. ಈ ಒಂದು ಡೆಸ್ಟಿನೇಷನ್ ಸಡನ್ನಾಗಿ ಚೇಂಜ್ ಆಯಿತು. ಸಖತ್ತಾಗಿದೆ ಬ್ರೋ. ಬರೋಣ. ಬಾಯ್. ಬ್ಯಾಟ್ರಿ ತೋರಿಸಿ ಎಷ್ಟಿದೆ. ನಮ್ಮನೆ ನೋಡ್ಕೊಂಡು ಬಂದ್ಬಿಟ್ರು ನೋಡ್ರಿ. ಇವ್ರ ತಾತ 40 ವರ್ಷದಿಂದ ಇದ್ದಾರೆ.